ಸಿಗ್ಲಿಲ್ಲ. ನಾನೇನ್ ಮಾಡೋಣ ಹೇಳು ಅಂತ ಹುಡುಕೋ. ನೀನು ಕೆಲಸ ಐತೆ ನಿನ್ನ ಮಾಡೋದಲ್ದೆ ಕೆಲಸನೂ ಎಲ್ಲ ನಿನ್ಗೆ ಹುಡುಕೊಡ್ತೀವಿ. ತಾಳು ಗುಬೆ ಮಂಡ್ಯದು, ಲೋಪರ್ ಮಂಡ್ಯದು, ಲೂಸು ನೀನು 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 ನನಗೊತ್ತು ಅರ್ಧಂಬರ್ಧ ಜನ, ಅರ್ಧಕ್ಕರ್ಧ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದ್ರಲ್ಲಿ, ಕರೆಕ್ಟ್, ಯೂಟ್ಯೂಬ್ ಶಾರ್ಟ್ಸ್ ನೋಡೋದ್ರಲ್ಲಿ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ಸರಿ ಇವತ್ತು ಯಾವ ವಾರ ಅನ್ನೋದು ಮರ್ತೋಗ್ಬಿಟ್ಟಿದೆ. ಸರಿ ಗಾಯ್ಸ್ ನೋಡ್ತೀನಿ. ಇವತ್ತು ಆಲ್ರೆಡಿ ಶನಿವಾರ ಅನ್ನೋದಕ್ಕಿಂತ ಫೆಬ್ರವರಿ 1ನೇ ತಾರೀಕು. ಗಾಯ್ಸ್ ನಿಜ ಹೇಳಿ, ಯಾರ್ಯಾರೆಲ್ಲ ಸೀರಿಯಸ್ಸಾಗಿ ತೊಗೊಂಡು ಜಾನ್ವರಿ ತಿಂಗಳನ್ನ ಹಾಳು ಮಾಡಿದ್ದೀರಾ ಕಮೆಂಟ್ ಮಾಡಿ ಗಾಯ್ಸ್. ನನಗೊತ್ತು ಅರ್ಧಂಬರ್ಧ ಜನ, ಅರ್ಧಕ್ಕರ್ಧ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದ್ರಲ್ಲಿ, ಕರೆಕ್ಟ್, ಯೂಟ್ಯೂಬ್ ಶಾರ್ಟ್ಸ್ ನೋಡೋದ್ರಲ್ಲಿ. ಅದರಲ್ಲಿ ಅರ್ಧಕ್ಕರ್ಧ ನಾನೇ ಆ ಕೆಲಸ ಮಾಡಿರ್ತೀನಿ. ಇನ್ಮೇಲೆ ಅದು ಕರೆಕ್ಟಾಗಿ ಓದ್ಕೊಳ್ಳೋಣ. ಅದನ್ನಂತೂ ಕರೆಕ್ಟಾಗಿ ಮಾಡಲ್ಲ ಗೈಸ್. ಆ್ಯಕ್ಚುಲಿ ನಾಡಿದ್ದು ಎಕ್ಸಾಮ್ ಇದೆ, ಥಿಯರಿ ಎಕ್ಸಾಮ್ ಸ್ಟಾರ್ಟು, ಅದೇ ಸ್ಪೆಷಲ್ಲು. ಅದಲ್ಲ ಅಂತೀರಾ? ಅದೇ ಓದಬೇಕು. ಓದಲಿಲ್ಲ ಅಂದರೆ ಬರೆಯೋಕ್ಕಾಗಲ್ಲ. ಅದಕ್ಕೆ ಬುಕ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲೇ ಇದ್ದರೆ ಸ್ವಲ್ಪ ತಲೆಗೆ ಹೋಗುತ್ತೆ ಅಂತ. ಏನು ಹೇಳ್ರಿ ಹೆಸರು ಬುಕ್ಕಿಂದು? ಸಾಹಿತ್ಯ ವಿಕಾಸ ಭಾಗ 3, 3rd ಸೆಮಿಸ್ಟರ್. ಇಷ್ಟಿದೆ ಓದೋಕ್ಕೆ. ಇಷ್ಟು ಯಾವಾಗ ಓದೋದು? ಫಸ್ಟ್ ಇರೋದೇ ಕನ್ನಡ ಗಾಯ್ಸ್. ಕನ್ನಡ ಏನೇನು ಬರಿಬೋದು ಓದಿಲ್ಲ ಅಂದರು, ಆದರೆ ಸ್ಟೋರಿ ಕೇಳಿರಬೇಕು. ಇಲ್ಲಾಂದರೆ ಚಾಪ್ಟರ್ಸ್ ಯಾವ್ದಾವ್ದು ಮಾಡಿರ್ತಾರಲ್ಲ ಅವಾಗಾದರೂ ಗಮನ ಇಟ್ಟು ಕೇಳಿಸ್ಕೊಂಡಿದ್ರೆ ಆರಾಮ್ಸೆ ಬರಿಬೋದು. ಬಟ್ ನಾವು ಹಂಗಲ್ಲ. ಈ ಕಡೆ ಸ್ಟೋರಿನೂ ಗೊತ್ತಿರಲ್ಲ, ನೀಟಾಗಿ ಕೇಳಿಸ್ಕೊಂಡು ಇರಲ್ಲ. ಹಂಗಂದಂಗಿದ್ರೆ ಹೆಂಗೆ ಬರಿತೀವಿ ಅಂದರೆ ಒಂದು ಸರಿನಾದರೂ ಎಕ್ಸಾಮ್ ಹಿಂದಿನ ದಿನ ಓದಬೇಕು. ನಂತರ ಇವತ್ತು ಇಟ್ಕೊಂಡಿದ್ದೀನಿ, ನಾಳೆ ಇಂಗ್ಲೀಷ್ ಓದೋಣ ಅಂತ. ಸೊ ಗಾಯ್ಸ್, ಬೆಳಗ್ಗೆ ನಾನೇನು ತಿಂದೆ ಅಂದರೆ ಉಪ್ಪಿಟ್ಟು, ಮೀನ್ಸ್ ಕಾಂಕ್ರೀಟ್. ಯಾರ್ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇದೆ ಕಮೆಂಟ್ ಮಾಡಿ. ಇಷ್ಟ ಇಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್. ವಿಷಯನೇ ಇಲ್ಲದೆ ಕಂಟೆಂಟ್ ಕೊಡೋ ಹರ್ಷಿತನ್ನು ಆಶೀರ್ವದಿಸಿ. ಕೀಪ್ ಸಪೋರ್ಟಿಂಗ್. ಸೊ ಗಾಯ್ಸ್, ನಂದು ಮಾತು ಜಾಸ್ತಿ, ಕೆಲಸ ಕಮ್ಮಿ, ಅಂದರೆ ಓದೋ ವಿಷಯದಲ್ಲಿ ಮಾತ್ರ. ಅದಕ್ಕೆ ಇವಾಗ ಮಾತು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಓದ್ತೀನಿ. ನಿಮ್ಮ ಮುಂದೆ ಕೇಳಿಸ್ಕೊಳ್ಳಿ ಹೆಂಗೆ ಓದ್ತೀನಿ ಅಂತ. ಹಿಂಗೆ ತಿರುಗಿಸ್ಕೊಂಡು, ಅಂದರೆ ಒಂದೊಂದೇ ಪೇಜ್ ಟರ್ನ್ ಮಾಡಿಕೊಂಡು ಹೋಗಿ ಎಲ್ಲ ತಲೆಗೆ ಹೋಗೋಣಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಏನೇನಿದೆ ಅಂದರೆ 3ನೇ ಸೆಮಿಸ್ಟರಲ್ಲಿ ಕಾವ್ಯ ಭಾಗ ಇದೆ, ಕಥಾ ಸಾಹಿತ್ಯ, ವಿಚಾರ ಮತ್ತು ಪ್ರಬಂಧ ಸಾಹಿತ್ಯ, ಆಮೇಲೆ ಜೀವನ ಚರಿತ್ರೆ. ಇಷ್ಟಿದೆ. ಇದರಲ್ಲಿ ನಾವೇನು ಮಾಡಬೇಕಂದ್ರೆ, ಇವಾಗ ಕನ್ನಡ ಬಿಟ್ಟು ಇಂಗ್ಲೀಷ್ ಬುಕ್ ಇಟ್ಕೋಬೇಕು ಗೈಸ್. ಇದು ಒಳ್ಳೆಯವ್ರ ಲಕ್ಷಣ. ಓಕೆ, ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಎಕ್ಸಾಮ್ ಹಿಂದಿನ ದಿನವೇ ಇಟ್ಕೋಬೇಕು. ಯಾವ್ದು ಕಮ್ಮಿ ಇರುತ್ತೋ ಅದನ್ನು ಇನ್ನೂ ಒಂದಿನ ಎಕ್ಸ್ಟ್ರಾ ಐತೆ ಅನ್ನೋವಾಗ ಇಟ್ಕೋಬೇಕು. ಸೊ ನಂತರ ಒಳ್ಳೆಯ ಬುದ್ಧಿ ಮಾಡಿ. ಯಾಕೋ ಸೆಕೆ ಆಗ್ತಾಯಿದೆ, ಗ್ಯಾಸ್ ಫ್ಯಾನ್ ಸ್ವಿಚ್ ಅಲ್ಲಿದೆ, ಅಲ್ಲಿಗೆ ಎದ್ದೋಗೋಕ್ಕಾಗಲ್ಲ. ಅದಕ್ಕೆ ಹಿಂಗೆ ಬೀಸ್ಕೋತೀನಿ. ಇವಾಗ ಇದು ಅಂದರೆ ಜೂಲಿಯಸ್ ಸೀಸರ್, ವಿಲಿಯಮ್ ಶೇಕ್ಸ್ಪಿಯರ್ ಒಬ್ರದ್ದೇ ಫುಲ್. ಇದು ಟ್ರ್ಯಾಜಿಡಿ ಸ್ಟೋರಿ, ಮೀನ್ಸ್ ನಾಟಕ. ಇದನ್ನ ಫಸ್ಟು ಕನ್ನಡದಲ್ಲಿ ಓದ್ಕೊಂಡು ಆಮೇಲೆ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಒಂದು ಸಮ್ಮರಿ ಬರ್ಕೊಂಡಿದ್ದೀನಿ. ಆ ಸಮ್ಮರಿನ ಓದ್ಕೊತೀನಿ. ಅದಾದಮೇಲೆ ಅದನ್ನೇ ಇಟ್ಕೊಂಡು, ಅಂದರೆ ಅದನ್ನೇ ಎಕ್ಸಾಮ್ ಹಿಂದಿನ ದಿನ ಓದ್ಕೊಂಡು ಹೋಗಿ ಬರೆದ್ಬಿಡ್ತೀನಿ ಅಷ್ಟೇ. ಈಗ ಜೂಲಿಯಸ್ ಸೀಸರ್ ನಾಟಕದ ಕಥಾವಸ್ತು ಅದನ್ನು ಓದ್ತೀನಿ. ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊತೀರಾ ಅಲ್ವಾ? ಅದ್ರ ಜೊತೆಗೆ ಇವತ್ತು ನಾನೊಂದು ಸ್ಕಿನ್ ಕೇರ್
ಮಾಡೋಣ ಅಂತ. ಮುಂಚೆ ಮಾಡ್ತಿದ್ದೆ, ಬಟ್ ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೆ. ಅಂದರೆ ಕಾಲೇಜ್ ಅಂದರೆ ಕಾಲೇಜ್ಗೆ ಹೋಗೋಕ್ಕೆ ಶುರು ಮಾಡಿದಾಗಿಂದ ಅವೆಲ್ಲ ನೋ ಎಲ್ಲ ಶೆಡ್ಗೆ ಹೊಡೆದಿದ್ದೆ. ಸಾರಿ, ಏನು ಗಂಟು ಮುಟ್ಟೆ ಕಟ್ಬಿಟ್ಟು ಮೇಲೆ ಹಾಕ್ಬಿಟ್ಟಿದ್ದೆ, ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗೆಲ್ಲ ತಲೆಯಿಂದ ಕೆಳಗಿಳಿಸ್ತಾ ಇದ್ದೀನಿ. ಸೊ ಇವತ್ತು ಆ ಒಂದು ರೆಮಿಡಿನ ನಿಮಗೂ ತೋರಿಸ್ತೀನಿ. ಅದು ಬಿಡಿ, ಇವಾಗ ಬೇಡ. ಫಸ್ಟು ಅದ್ರ ಬಗ್ಗೆ ಮಾತಾಡ್ತಿದ್ರೆ ಇದನ್ನು ಮರಿತೀನಿ. ಆ್ಯಕ್ಚುಲಿ ಕನ್ನಡದಲ್ಲಿ ಓದ್ಕೋತೀನಿ ಫಸ್ಟು, ಇಂಗ್ಲೀಷ್ನ ಕನ್ನಡದಲ್ಲಿ ಓದ್ಕೋತೀನಿ. ಓಕೆ ಗಾಯ್ಸ್, ಬನ್ನಿ ಓದೋಣ. ಲಾ 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 ಲಾ. ಅದಕ್ಕೂ ಮುಂಚೆ ಫುಲ್ಲು ಮಾತಾಡಿ ಸುಸ್ತಾಯಿತು, ಸ್ವಲ್ಪ ನೀರು ಕುಡಿತೀನಿ. ಸೊ ಇವಾಗ ಓದೋಣ. ಏನೋ ಮನ್ಸು ಮಾಡಿ ಬುಕ್ ಹಿಡ್ದಿದ್ದೀನಿ, ಓದ್ಕೊಳ್ಳೋಣ. ಜೂಲಿಯಸ್ ಸೀಸರ್ ನಾಟಕದ ಕಥಾವಸ್ತು. ಇವಾಗ ನನ್ನ ಟೇಬಲ್ ಮೇಲೆ ಹೋಗಿ ಓದೋ ಅಷ್ಟು ಮನಸ್ಸಿಲ್ಲ, ಅದಕ್ಕೆ ಹಾಲಲ್ಲೇ ಕೂತ್ಕೊಂಡು ಮುಗಿಸ್ಬಿಡೋಣ ಅಂತ. ಜೈ. ಜೂಲಿಯಸ್ ಸೀಸರ್ ನಾಟಕವು ಶೇಕ್ಸ್ಪಿಯರ್ ವಿಲಿಯಂನ ದುರಂತ ನಾಟಕಗಳಲ್ಲಿ ಒಂದು. ರೋಮನ್ ಚಕ್ರಾಧಿಪತ್ಯದ ಅಧಿಕಾರಕ್ಕಾಗಿ ಬಂತು ನಡೆಯುವ ಸೆಣಸಾಟವೇ ಈ ನಾಟಕದ ಮುಖ್ಯ ಕಥಾವಸ್ತು. ಈ ಕಥಾವಸ್ತುವನ್ನಿಟ್ಟುಕೊಂಡು ರಿಪಬ್ಲಿಕನ್ ಮತ್ತು ಸರ್ವಾಧಿಕಾರ ತತ್ವಗಳ ನಡುವೆ ನಡೆಯುವ ಸಂಘರ್ಷಗಳನ್ನು ನಾಟಕಕಾರ ಶೇಕ್ಸ್ಪಿಯರ್ ನಿಜ ಹೆಂಗೆ ಅಂದರೆ ಇರೋದೇ 4 ಪೇಜು ಕನ್ನಡದಲ್ಲಿ ಸಮ್ಮರಿ, ಅದನ್ನು ಓದೋದಕ್ಕೆ ಹಿಂಗೆ ಆಡ್ತಿದ್ದೀನಿ ನಾನು. ಬುಕ್ಕೇ ಕೊಟ್ಬಿಟ್ಟು ಓದ್ಬಿಡು ಅಂದರೆ ಹೆಂಗೆ? ಇರಲಿ, ಪರವಾಗಿಲ್ಲ ಗೈಸ್, ಸ್ವಲ್ಪ ಓದ್ಕೊಂಬಿಟ್ಟು ಬರ್ತೀನಿ. ಇಲ್ಲಾಂದ್ರೆ ನಾನು ಬರೀ ಕ್ಯಾಮ್ರಾ ನೋಡ್ಕೊಂಡು ನಿಮ್ಮನ್ನೇ ಮಾತಾಡಿಸ್ಕೊಂಡು ಕೂತ್ಕೊತೀನಿ ಗೈಸ್. ಅದಕ್ಕೆ ಓದ್ಕೊತೀನಿ ಪ್ಲೀಸ್, ನಿಮ್ಮ ಜೊತೆನೇ ಓದ್ಕೊಳ್ಳೋಣ ಅಂತ. ಅಂದರೆ ಏನಾಗುತ್ತಂದರೆ ಓದ್ತಾ ಏನಾದರೂ ಮಾತಾಡ್ಬಿಡ್ತೀನಿ, ಆ ಮಾತು ಎಲ್ಲಿಗೋ ಹೋಗ್ಬಿಡುತ್ತೆ. ಅದು ಮಾತಾಡ್ತಾ ಲೆಸನ್ದೇ ಮಾತಾಡಿದ್ರೆ ಒಂಥರ, ನಾನು ಲೆಸನ್ದು ಮಾತಾಡಲ್ಲ, ಆಮೇಲೆ ಏನೇನೋ ಮಾತಾಡ್ತೀನಿ. ಅದಕ್ಕೆ ಗೈಸ್, ಸೊ ಏನಂದರೆ ನಾನು ಓದ್ಕೊತಿದ್ನ, ನಮ್ಮ ರಾಮ ಬಂದ ಹೊಗಳ್ದ, ಅದಕ್ಕೆ ಅಲ್ಲ ಬಂದ ಅಂದರೆ ಆಚೆ ಅಲ್ಲಿದ್ದಾನೆ, ನಮ್ಮಮ್ಮ ಕಟ್ಟ ಹಾಕಿದೆ, ಆದರೂ ಬೊಗ್ಳುತ್ತಾನೆ. ಯಾವುದಾದ್ರೂ ಕುರಿ ಮೇಕೆ ಬಂದುಬಿಟ್ರೆ ಅಟ್ಟಿಸ್ಕೊಂಡು ಹೋಗ್ಬಿಡ್ತಾನೆ. ಹೆಂಗೆ ಅಂದರೆ ನನಗೆ ಸಿಗೋದೇ ಇಲ್ಲ, ರೋಡ್ಗೆ ಹೋಗ್ತಾನೆ, ಅದು ಬೇರೆ ಮೇನ್ ರೋಡು, ಲಾರಿಗಳೆಲ್ಲ ಬರ್ತಿರ್ತವೆ ಡುಗು ಅಂತ. ಇವನು ನೋಡಿದ್ರೆ ಹೆಂಗೆ ಅಂದರೆ ಈ ಹಂದಿನ ನಾಯಿ ಹೆಂಗೆ ಅಟ್ಟಿಸ್ಕೊಂಡು ಹೋಗುತ್ತೋ ಆ ಥರ ಇವನು ಮೇಕೆನ ಅಟ್ಟಿಸ್ಕೊಂಡು ಹೋಗ್ತಾನೆ. ಮೊನ್ನೆ ಎಷ್ಟು ದೂರ ಹೋಗಿದ್ದ ಅಂದರೆ ಒಂದು 300 ಮೀಟ್ರ್ ಹೋಗಿದ್ದ, ಅದನ್ನ ಅಟ್ಟಿಸ್ಕೊಂಡು. ನಾನು ನೋಡಿಕೊಂಡೇ ಇರಲಿಲ್ಲ. ಆಮೇಲೆ ನಾನು ಆಚೆ ಹೋದರೆ ಓಡೋಗ್ಬಿಟ್ಟಿದ್ದಾನೆ. ಅವನ್ನ ಕರ್ಕೊಂಡು ಬರೋಷ್ಟೊತ್ತಿಗೆ ಆಟೋ ಅಲ್ಲಿಗೆ ಹೋಗಿದ್ದು ಇಲ್ಲಿಗೆ ವಾಪಸ್ ಬರೋ ಅಷ್ಟೊತ್ತಿಗೆ ಒಂದು 10 ನಿಮಿಷ ಬೇಕಾಯಿತು. ಯಾಕಂದರೆ ಅವನಿಗೇನು ಗೊತ್ತಿರುತ್ತೆ ಏನು ರೋಡಲ್ಲಿ, ಅವನಿಗೇನು ಅಷ್ಟೊಂದು ನಾಗರಿಕತೆ ಇರುತ್ತಾ, ಹಿಂಗೆ ರೋಡ್ ದಾಟಬೇಕು, ಹಿಂಗೆ ಹೋಗ್ಬೇಕು ಅಂತ. ಆ ಮೇಕೆ ಕಾಮಿಡಿ ಹೋಗಿ ಯಾರ್ದೋ ಮನೆ ಕಾಂಪೌಂಡ್ ಹತ್ತು ನಿಂತ್ಕೊಂಡು ನೋಡ್ತೈತೆ, ಈ ಕಳ್ಳನ ಮಗ ನನಗೇನು ಮಾಡ್ತಾನೋ ಅಂತ. ಇಷ್ಟೊತ್ತು ಏನದು ಪಾರ್ಟ್ 1 ಮುಗಿಸ್ದೆ, ಈಗ ಪಾರ್ಟ್ 2 ಮುಗಿಸ್ಬಿಟ್ಟೆ. ಅಲ್ಲಿ ಹೋಗಿ ಏನು ಬರೀತೀನೋ ಗೊತ್ತಿಲ್ಲ, ಅಷ್ಟೇ ಓದೋದು ಕೂಡ ಅಷ್ಟೇ. ನೆಕ್ಸ್ಟ್ ಎಕ್ಸಾಮ್ ದಿನವೇ ಎಕ್ಸಾಮ್ ಹಿಂದಿನ ದಿನವೇ ಇದಕ್ಕೆ ಇಕ್ಕದು, ಏನೋ ಒಂದು ದಿನ ಎಕ್ಸ್ಟ್ರಾ ಟೈಮ್ ಐತೆ ಅಂತ ಮುಟ್ಟಿದ್ದೀನಿ ಅಷ್ಟೇ, ಇಲ್ಲ ಅಂದಿದ್ರೆ. ಸೊ ಪಾರ್ಟ್ 2ನಲ್ಲಿ ಪಾರ್ಟ್ 2ನಲ್ಲಿ ಏನಿದೆ ಅಂದರೆ, ಮೀನ್ಸ್ ಪಾರ್ಟ್ ಬಿನಲ್ಲಿ ಒಂದು ಎಸ್ಸೆ ಬರಿಬೇಕು,
3 ಕೊಟ್ಟಿರ್ತಾರೆ, 1 ಎಸೆ ಬರಿಬೇಕು. ಆಮೇಲೆ 2 ಲೆಟರ್ ಕೊಟ್ಟಿರ್ತಾರೆ, 1 ಬರಿಬೇಕು. ನೆಕ್ಸ್ಟು ಇನ್ನೊಂದೇನೆಂದರೆ ಅಡ್ವರ್ಟೈಸ್ಮೆಂಟು, ಅದರಲ್ಲಿ 2 ಕೊಟ್ಟಿರ್ತಾರೆ, 1 ಬರಿಬೇಕು. ಇಷ್ಟು. ಇವಾಗ ಇದು ಓದ್ಕೋಬೇಕಾ? ಓದ್ಕೊಂಡ್ಬೇಕು. ಇದೇನು ಇಷ್ಟೊಂದಿದೆ, ಹೆಂಗೆ ಓದೋದು ಇದನ್ನೆಲ್ಲ? ನನ್ನ ತಲೆ ಕೆರ್ಕೊಳ್ಳೋಂಗಾಗಿದೆ ಗೈಸ್. ನಾನು ಹಿಂಗೆ ಕೇಳ್ತಿಲ್ಲ ಅಮ್ಮ, ನಮ್ಮಮ್ಮ ನನಗೆ ಆನ್ಸರ್ ಮಾಡ್ತೈತೆ. ನಾನು ಹೆಂಗೆ ಓದೋದು ಅಂದರೆ ಹಿಂಗೆ ಗಾಯ್ಸ್. ಇವಾಗ ಇಂಗ್ಲೀಷ್ ಹಂಗೋ ಹಿಂಗೋ ಏನೋ ಅಂದ್ಬಿಟ್ಟು ಮುಗಿಸ್ಬಿಟ್ಟೆ. ಅಷ್ಟರೊಳಗೆ ನೀರು ಖಾಲಿ ಮಾಡಿದ್ದೀನಿ. ಹೋಗಿ ನೀರು ಇಟ್ಕೊಂಬರೋಣ ಅಡುಗೆ ಮನೆಗೆ. ಏನಾದರೂ ತಿನ್ನೋದಿದ್ರೆ ಬ್ಯಾಗ್ ಹಾಕ್ಕೊಂಡು ಆಮೇಲೆ ಫೇಸ್ ಪ್ಯಾಕ್ ರೆಡಿ ಮಾಡೋಣ. ಓಕೆ, ಬನ್ನಿ ಹೋಗೋಣ. ಗಾಯ್ಸ್, ಏನಂದರೆ ಬೇಜಾರು ವಿಷಯ. ಲೈಟ್ ಇಲ್ಲ ಅಂದರೆ ಆಚೆ ಬಾಗಿಲು ತೆಗ್ದಿಲ್ಲ, ಅದಕ್ಕೆ ಹಿಂಗೆ ಕಾಣಿಸ್ತಿದೆ. ನಮ್ಮ ಮನೆ ಬಾಣಲಿ ನೋಡಿ ಸಿಗ್ಲಿಲ್ಲ. ನಾನೇನ್ ಮಾಡೋಣ ಹೇಳು ಅಂತ ಹುಡುಕೋ. ನೀನು ನನಗೆ ಕೆಲಸ ಐತೆ, ಇನ್ನು ಮಾಡೋದಲ್ದೆ ಕೆಲಸನೂ ಎಲ್ಲ ನಿನಗೆ ಹುಡುಕೊಡ್ತಿತ್ತಾಳು. ಗುಬೆ ಮಂಡ್ಯದು, ಲೋಪರ್ ಮಂಡ್ಯದು, ನಾಯಿ ಮಂಡ್ಯದು. ಅವಾಗೆಲ್ಲ ಬೈಬೇಡ ಕಣಮ್ಮ, ಎಲ್ಲರೂ ನೋಡ್ತಾರೆ. ನೋಡ್ಲಿ ಬಿಡು. ಮತ್ತೆ ನನಗೆ ಮಾಡೋ ಕೆಲಸ ಬಿಟ್ಟು ಇವಳ ಆಡೋ ದಾಸನಿಂದ ಹೋಗ್ಬೇಕಂತೆ. ನೀನು ಆಡೋ ದಾಸನಿಂದೇನು ಹೋಗ್ಬೇಡ, ನನಗೆ ಹುಡಿ ಕೊಡು ಸಾಕು. ನಂಗೆ ಹುಡುಕ ನೀನೇ ಬೇಕಿದ್ರೆ. ಹೊರ ಹೊಡ್ಯಕ್ಕೆ ಅವಾಗ ಎಲ್ಲ ಎತ್ತಿಕೊಂಡ್ರೆ ಅಂದ್ರೆ ಲೋಪರ್ ಮುಂಡೆ, ಅತ್ತೆ ಮುಂಡೆ, ನಾಯಿ ಮುಂಡೆ, ಹಿಂದಿ ಮುಂಡೆ. ಗಾಯ್ಸ್, ಕಸ್ತೂರಿ ಅರ್ಶಿನ ಎಲ್ಲೋ ಇಟ್ಬಿಟ್ಟಿದ್ದೀನಿ. ನಾವು ಓನ್ ಹತ್ರ ಚೆನ್ನಾಗಿ ಒಗಸ್ಕೊತಾ ಇದ್ದೀನಿ ಗಾಯ್ಸ್. ಅಮ್ಮಂಗೆ ಎಲ್ಲ ಹುಡುಕೊಡ್ತೀನಿ ಅವಳು ಬಾಯಲ್ಲಿ ಇದೇನೆ. ಅಲ್ಲೆಲ್ಲೋ ಇಟ್ಟಿರ್ತೀನಿ ನೋಡೋಣ. ಕೇಳು ನಿನಗೆ. ಅಮ್ಮ ಗಾಯ್ಸ್ ಸಿಕ್ತು. ಅಮ್ಮ ಅದೊಂದು ಬೇರೆ ಕೇಳು ನಿನಗೆ ಅಂತ ಇತ್ತು. ಮಾಡೋ ಕೆಲಸ ಅಂತೂ ಇಲ್ಲ. ಈ ಥರ ಎಲ್ಲ ಬೈಸ್ಕೊಂಡು ಇನ್ನೂ ಇರಬೇಕಾ? ಎಲ್ಲೋ ಹೋಗ್ಬೇಕು, ಇಲ್ಲೇ ಇರಬೇಕು. ನಾವು ಹೋಗೋಣ ಉಪ್ಪಿಟ್ಟು ಇನ್ನೊಂದ್ಸರಿ. ಏನೋ ಮಾಡ್ತೀನಿ ಬಿಡು ಗಾಯ್ಸ್. ಏನು ತಿನ್ನೋಕೆ ಇವಾಗ ಏನೂ ಇಲ್ಲ ನನಗೆ, ಹೊಟ್ಟೆ ಹಸಿತೈತೆ. ನಮ್ಮಮ್ಮ ಪಾಸ್ತಾ ಮಾಡು ಅಂತ ಐತೆ. ಅಷ್ಟೊಂದು ಟೈಮ್ ಇಲ್ಲ, ನನಗೆ ಓದ್ಕೋಬೇಕು. ನಾವು ಮುದ್ದೆ ಮಾಡ್ತೀವಿ. ಮುದ್ದೆ ಮಾಡು, ಮತ್ತೆ ಮುದ್ದೆನೇ ತಿಂತೀನಿ ಗಾಯ್ಸ್ ನಾನು. ತಗೊಂಡಿ ಇಲ್ಲ, ಕರೆ ಹೊಡಕ್ಕೆ ಇಕ್ಕಿದೀಯ ಇದನ್ನ ತಗ. ಸೊ ಗಾಯ್ಸ್, ಇವಾಗ ಅರ್ಶಿನ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಅಯ್ಯೋ, ಜಾಸ್ತಿ ಬಿದ್ದುಬಿಡ್ತು. ಇದರಲ್ಲಿ ಬಿಡಿ. ಇದಕ್ಕೆ ಇವಾಗ ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಮೊಸರು. ಓಕೆ, ಇವಾಗ ಗಾಯ್ಸ್ ಇದಕ್ಕೆ ಇವಾಗ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ಅದು ಎಲ್ಲ ಇರಿಸ್ಬಿಡ್ತೀನಿ, ಅದಕ್ಕೆ ನಮ್ಮ ಬೈತೈತೆ. ಗಾಯ್ಸ್ ಇದಕ್ಕೆ ಮೊಸರು ಸ್ವಲ್ಪ ಹೇಳು. ನಮ್ಮ ಹೇಳ್ತಿದ್ದೆ ಇವಾಗ ಅಂತೈತೆ. ಮಿಕ್ಸ್ ಮಾಡ್ತೀನಿ ಈಗ. ಲಕ ಅಂತ ಮಿಕ್ಸ್ ಮಾಡ್ತೀನಿ. ಗಾಯ್ಸ್, ಪ್ಯಾಕ್ ರೆಡಿ ಆಗಿದೆ. ಮುಖ ತೊಳ್ಕೊಂಬರ್ತೀನಿ, ಆಮೇಲೆ ಹಚ್ಕೊಳ್ಳೋಣ. ಓಕೆ ಓಕೆ ಓಕೆ. ಇನ್ನು ಮುಖ ತೊಳ್ಕೊಂಡು ಬಂದೆ. ಇದು ಫಸ್ಟು ನಾನು ಹಾಕಿರೋದು ಕಸ್ತೂರಿ ಅರಿಶಿನಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಅದ್ರ ಜೊತೆಗೆ ಮೊಸರು ಅಷ್ಟೇ. ಬೇಕಂದರೆ ರೋಸ್ ವಾಟರ್ ಹಾಕ್ಕೊಳ್ಳಿ, ನಾನು ನೀರು ಹಾಕ್ಕೊಂಡಿದ್ದೀನಿ.
ಇನ್ನೂ ಎಷ್ಟು ಮಿಕ್ಕಿದೆ. ನಮ್ಮಮ್ಮ ಇದಕ್ಕೆ ಹೇಳಿದ್ದು ಕಮ್ಮಿ ಕಲಿಸ್ಕೋ ಅಂತ. ಯಾಕೆ ಅಂದರೆ ನಾನು ಇದನ್ನೇನು ಮಾಡ್ತೀನಿ, ಫ್ರಿಡ್ಜಲ್ಲಿ ಇಡ್ತೀನಿ. ಇದನ್ನು ಯಾವುದೋ ಏನು ಅಮಾವಾಸ್ಯೆಗೋ ಪೌರ್ಣಮಿಗೋ ಮಾಡೋದು. ಅದು 3 ತಿಂಗಳಿಗೊಂದು ಅಮಾವಾಸ್ಯೆ, 4 ತಿಂಗಳಿಗೊಂದು ಪೌರ್ಣಮಿಗೆ ಮಾಡ್ತೀನಿ. ಅದಕ್ಕೆ ನಮ್ಮಮ್ಮ ಜಾಸ್ತಿ ಕಲಿಸಿಡ್ಬೇಡ ಅನ್ನೋದು. ಯಾವಾಗಲೂ ಮಾಡೋಂಗಿದ್ರೆ ಅಂದರೆ ಯಾವಾಗಲೂ ಹಚ್ಕೊಳ್ಳೋಂಗಿದ್ರೆ ಓಕೆ ಅನ್ಬೋದು. ಇದು ಹಂಗೆ ಉಳಿದೈತೆ. ಇನ್ನು ನಾಳೆ ಹಚ್ತೀನೋ ಇಲ್ಲ ಹಂಗೆ ಅದನ್ನು ಬಿಸಾಕ್ತೀನೋ ಗೊತ್ತಿಲ್ಲ. ಗೈಸ್, ದೇವರ ಥರ ಕಾಣಿಸ್ತಿದ್ದೀನಲ್ವ? ಚೆನ್ನಾಗಿ ಕಾಣಿಸ್ತಿದ್ದೀನ? ಹಿಂಗೆ ಯಾರು ಚೆನ್ನಾಗಿ ಕಾಣಿಸ್ತಾರೆ ಇಲ್ಲಿ? ಸಾಕು. ಇಷ್ಟು ಹಚ್ಕೊಳ್ಳೋದಕ್ಕೆ ಎಷ್ಟೊಂದು ಟೈಮ್ ಹಿಡ್ದೈತೆ. ಅಲ್ಲಿಗೆ 5 minutes 33 seconds. ಗೈಸ್, ಇದನ್ನು ಒಂದು 10 to 15 minutes ಬಿಟ್ಟು ಫಸ್ಟು ನೀರಾಗೆ ತೊಳಿಬೇಡಿ. ಫಸ್ಟು ಸ್ಕ್ರಬ್ ಮಾಡಿ ನೀಟಾಗಿ, ಆಮೇಲೆ ಹೋಗ್ಬಿಟ್ಟು ನೀರಲ್ಲಿ ತೊಳಿರಿ. ಯಾಕಂದರೆ ಆವಾಗ ಏನಾದರೂ ಹೇರ್ಸ್ ಇದ್ದರೂ ಬಂದುಬಿಡುತ್ತೆ ಅಂತ ಅಷ್ಟೇ. ಫೇಶಿಯಲ್ ಹೇರ್ಸ್ ಏನಾದರೂ ಇದ್ದರೆ ಈ ಪ್ಯಾಕಿಂದ ಬರುತ್ತೆ ಗೈಸ್. ಈಸಿ ಟ್ರಿಕ್ ಅಲ್ವಾ? ಒಳ್ಳೊಳ್ಳೆದು ಹೇಳ್ತಾ ಇದ್ದೀನಿ ನಾನು ಗೈಸ್. ಒಂದು 5 to 10 minutes ಆದಮೇಲೆ ಮತ್ತೆ ಸಿಗುವ. ತಾಡಾ, ಮುಖ ತೊಳೆದ್ಮೇಲೆ ಈ ಥರ ಆಗಿದೆ. ಏನಾದರೂ ಚೇಂಜಸ್ ನಿಮಗೆ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ರೆ ನೀವು ಟ್ರೈ ಮಾಡಿ. ಓಕೆ, ಹೋಗ್ಬಿಟ್ಟು ನಾನು ಹಪ್ಪಳ ಹಾಕ್ತೀನಿ, ಊಟ ಮಾಡೋಣ. ನನಗೇನೋ ಕಾಣಿಸ್ತಿದೆ ಚೇಂಜಸ್. ಬುನ್ನಿ ಚಿಕ್ಸ್. ಓಕೆ ಗೈಸ್, ನಮ್ಮ ಜೊತೆ ನೀವು ಊಟ ಮಾಡಿ. ಓಕೆ ಓಕೆ ಗೈಸ್, ನಮ್ಮಮ್ಮ ಮುದ್ದೆ ಮಾಡ್ತೈತೆ. ಫಿನಿಶ್. 3 ಮುದ್ದೆ ಜೈ ಎಲ್ಲ ಐತೆ. ಯಾಕೆ ಹೇಳು? ಮತ್ತೆ ನಮ್ಗೆ ಯಾಕೆಂದರೆ ಇದು ಬೇರೆ ಐತೆ. ಏನೈತೆ? ಉಪ್ಪಿಟ್ಟೈತಾ? ಉಪ್ಪಿಟ್ಟೈತೆ. ನಿಮಗೆ ಮಾತ್ರ ಬಿಸಿ ಮಾಡಿ ಇಲ್ಲ, ಅನ್ನ ಮಾಡಿಲ್ಲ ಈಗ. ನಾನು ಅನ್ನ ತಿನ್ನೋದು ಇಲ್ಲ ಹೇಳು. ನನಗೆ ಮುದ್ದೆ ಡುಮುದಿರೋದಕ್ಕೆ ಬಿಡು, ನನಗೆ ಸಾಕು. ಹಪ್ಪಳ ಹಾಕ್ತೀರಾ? ಇಲ್ಲ, ಹಾಕೋದಿಲ್ಲ ಬಿಡಿ, ನಾನೇ ಹಾಕ್ತೀನಿ. ಕತ್ರಿ ಎಲ್ಲ ಇಟ್ಬಿಟ್ಟು ನನಗೆ ಕೇಳ್ತಾರೆ. ನಾನು ಅಡುಗೆ ಮನೆಗೆ ಬರೋದೇ ಅಪರೂಪ. ಅಡುಗೆ ಯಾಕೆ ಮಾಡಬೇಕು? ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಹಪ್ಪಳ ಇದ್ದಾವೆ, ಈ ಕಡೆ ನನ್ನ ಒಂದು ಬಲಗೈನಲ್ಲಿ ಸೌಟು ರೆಡಿ ಇದೆ. ಈಗ ಎಣ್ಣೆ ಕಾಯ್ದಿದ ತಕ್ಷಣ ಹಾಕ್ತೀನಿ. ಇಲ್ಲಿ ಸಾಂಬಾರ್ ಕಾದೈತು ಇಲ್ವೋ ಅಂತ ಒಂದ್ಸರಿ ಹಿಂಗಾಗಬೇಕು, ಹಿಂಗೆ ಹಾಕಬೇಕು. ಗೈಸ್, ಪಂಪ್ಸಿ ಪಿಣಿ ನನ್ನ ತಂಗಿ ಗೈಸ್. ತಿಕ್ಲು ತಂಗಿ. ಲೂಸು. ನೀನು 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 ಹೋಗಿ ಹೋಗಿಲ್ಲ ಹೋಗಿ 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 ಗೈಸ್. ಸೌಸ್ಕೊಂತವಳೆ ಗೈಸ್. ಎಣ್ಣೆ ಕಾಗಿದೆ. ಬಾರೆ ತಿಕ್ಕಲ್ ಪಾಗಲ್. ನೀನು ಏನು ತಿಂದೆ? ಅದು ಸರಿ ಮಾತಾಡ್. ಬಾ ಏನು ಹೇಳು? ಅಲ್ಲ, ಅವ್ರಿಗೆ ಹೇಳು. ಏನೋ ಹೇಳು. ಹೌದು, ಏನಕ್ಕೆ ಇದನ್ನ ಮಾಡ್ತಿರೋದು? ಯಾವುದು ಇದು? ಯಾವುದು ಇದು? ಇದು ಅಂದ್ರೆ ಏನು? ಹಪ್ಪಳ ತಿನ್ನಕ್ಕೆ. ತಿನ್ನಕ್ಕೆ ತಿನ್ನು, ಹಂಗೆ ತಿನ್ನಬಾರ್ದು.
ಕೊಡು. ನಾನು ಹಾಕ್ತೀನಿ. ಅಮ್ಮ ಸಿಡಿಯೋಂಗೆ ಹಾಕ್ಬಿಟ್ಟು ಆಮೇಲೆ ಹಾಕು ನಿಧಾನಕ್ಕೆ. ಅಪ್ಪ ಹಾರ್ಟ್ ಅಟ್ಯಾಕ್ ಆಗೋದು ತಪ್ಪು ಗೈಸ್. ನೋಡಿ ಅಕ್ಕ ಹೆಂಗೆಂಗೋ ಮಾತಾಡುತ್ತೆ. ಹೆಂಗೆ ಮಾತಾಡಿದೆ ಹೆಂಗೆಂಗೋ ಇರುವ ನಾನು ಹಾಕ್ತೀನಿ. ಎಲ್ಲಿಯಾ? ಮನೇಲಿದೆ. ಮಹಾ ಫಿಲಮ್ ನೋಡ್ತಾರೆ. ಯಾವ ಫಿಲಮ್? ಅದು ಗೊತ್ತಿರೋದು ಹೋಗಿ ಕೇಳ್ಕೊಂಡು ಬರೋ ಯಾವ ಫಿಲಮ್ ನೋಡ್ತಿದ್ದಾರೆ ಗಾಯ್ಸ್. ಇವ್ರ ಅಕ್ಕ ಯಾವುದೋ ಹಾರರ್ ಮೂವಿ ನೋಡ್ತಿದ್ದಾರಂತೆ, ಅದಕ್ಕೆ ಹೋಗಿ ಕೇಳ್ಕೊಂಡು ಬಾ ಅಂತ ಕಳಿಸ್ತಾ ಇದ್ದೀನಿ. ನಾನು ಹಪ್ಪಳ ಹಾಕಿದ್ದಾಯ್ತು. ಅಯ್ಯೋ ಕಾಣಿಸ್ತು. ಇವಾಗ ತಿನ್ನೋಣ ತರ್ತೀನಿ. ಇವಾಗ ಊಟ ಮಾಡಬೇಕು. ನಮ್ಮ ಗಂಗು ಡಾರ್ಲಿಂಗ್ ಇಲ್ಲೇ ಇದ್ದಾರೆ. ಇಂದು ಇಂದುವದನ ಏನಂಗಂದ್ರೆ ಮೂವಿ ನೇಮಾ ಗಾಯ್ಸ್. ಅವ್ರ ಅಕ್ಕ ಇಂದುವದನ ಅಂತ ಮೂವಿ ನೋಡ್ತಿದ್ದೀರಂತೆ, ಅದು ಹಾರರು. ಇಂದುವದನ. ರಾಮನ್ ಚೂ ಬಿಟ್ಬಿಡ್ತೀನಿ. ಬೇಡ ಬಾ ಊಟ ಮಾಡೋಣ. ತಿನ್ಬಾರೆ. ಓಲಿ ಹಪ್ಳ ಹಪ್ಳನ ಬೇಡವಾ? ಗಾಯ್ಸ್ ಬೇಡ ಅಂತವಳು ಗಾಯ್ಸ್, ಕಳ್ಳಿ ಇವಳು. ಇನ್ನೊಂದು ಹಾಕು. ಅದು ರಾಮಂಗೆ ನೀನು ಇರಿಸ್ಕ. ಏನಾನ ಮಾಡ್ಕ. ಹೋಗೆ ಟಿ ವಿ ಹಾಕೋಗೆ, ಟಿ ವಿ ನೋಡೋಣ. ಧೂಮಡ್ ಚಾಲೆ ಇದು ಅಲ್ಲಿ ಕೂತ್ಕ ನಿಧಾನ. ಗೈಸ್ ಊಟ ಮಾಡಿಬಿಟ್ಟು ಆಮೇಲೆ ಬರೋಣ. ಬಾಯ್ ಬಾಯ್. ಸೊ ಗಾಯ್ಸ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಇವಾಗ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀನಿ. ಮತ್ತೆ ಓದ್ಕೊಳ್ಳೋಣ ಅಂತ. ಇಂಗ್ಲೀಷ್ ಏನೋ ಹಂಗೂ ಹೆಂಗೋ ಕಂಪ್ಲೀಟ್ ಮಾಡಿ ಜೈ ಅನಿಸುತ್ತೆ. ಕನ್ನಡ ಓದ್ಕೋಬೇಕು. ಸೊ ಕನ್ನಡ ಇಟ್ಕೊಳ್ಳೋಣ. ಅಮ್ಮ ಸೌಂಡ್ ಕಮ್ಮಿ ಇಡು. ಯಾಕೋ ಬುಕ್ ತೆಗಿಯೋಕ್ಕೆ ಮನಸ್ಸು ಬರ್ತಿಲ್ಲ ಗಾಯ್ಸ್. ಏನು ಮಾಡೋಣ ಅಷ್ಟೇ ಗಾಯ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಣ್ಣ ಅರ್ಷಿತಾ ನನ್ನ ಜೊತೆ ನೀವು. ಐ ಲವ್ ಯು.